ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ, 2 ಸ್ಟೆಪ್ಪಲ್ಲಿ ಆಗೋವಂಥದ್ದು. ಅದು ಸಿಂಪಲ್ ಸ್ಯಾರೀಸ್ಗೂ ಹಾಕೋಬೋದು, ಬ್ರೈಡಲ್ ಸ್ಯಾರೀಸ್ಗೂ ಹಾಕೋಬೋದು. ಆ ಸ್ಯಾಂಪಲ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ಆ್ಯಸ್ ಯೂಶುವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10, 11, 9 ಯಾವುದಾದ್ರು ನೀಡಲ್ ನಂಬರು ತೊಗೊಳ್ಬೋದು. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗ್ 2 ಸತಿ ಮಾಡ್ಕೊಳ್ತೀವಿ. ಸೊ 2 ಸತಿ ಮಾಡಿಕೊಂಡು ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. ಸೊ ಕುಚ್ಚು ಆ ಸೈಡ್ ಈ ಸೈಡ್ ಬಿಗ್ ಬೀಡ್ ತೊಗೊಳ್ತೀನಿ ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗಲ್ಲೇ ಒಂದು ಬೀಡ್ ಬೇಕಂದರೆ ಸ್ಟಾರ್ಟಿಂಗಲ್ಲೇ ಒಂದು ಬೀಡನ್ನ ಹಾಕಿ ಸ್ಟಾರ್ಟ್ ಮಾಡಿ ಆಮೇಲೆ 5 ಚೈನ್ ಹಾಕೋಬೋದು, ಇಲ್ಲಾಂದರೆ 5 ಚೈನ್ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ 5 ಚೈನ್ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸೊ ಇನ್ನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ ಪಕ್ಕದಲ್ಲೇ. ಒಂದಷ್ಟು ಪಾಯಿಂಟ್ ಗ್ಯಾಪ್ ಅಷ್ಟು ಬಿಟ್ಬಿಟ್ಟು ಸೊ 5 ಚೈನ್ ಹಾಕಿದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ ಪಕ್ಕದಲ್ಲಿ. 1 ಟೈಮ್ ಸಿಂಗಲ್ ಕ್ರೋಶೆ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ತೊಗೋತಾ ಇದ್ದೀನಿ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಸೊ ಬಟ್ಟೆಗೆ ಕೂಡ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಬೀಡ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ 3 ಟೈಮ್ಸ್ ಒಟ್ಟು 3 ಟೈಮ್ಸ್ ಲಾಕು ಸೇರಿಸಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಬೇಕೇ ಬೇಕು. ಆ ಸೈಡ್ ನೀವು ಕುಚ್ಚು ಆ ಸೈಡ್ ಈ ಸೈಡು ಕುಚ್ಚಿಗೆ ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಬೇಡ ಅಂದರೆ ನೀವು ತೆಗೆದುಬಿಡ್ಬೋದು. ಸೊ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಆದಮೇಲೆ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. 6 ಚೈನ್ ಹಾಕಿ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಯು ಶೇಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಅಂದರೆ ಒಳಗಡೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗು ಒಂದು ಬೀಡ್ ಆಗಿದ ತಕ್ಷಣ 3 ಸಿಂಗಲ್ ಕ್ರೋಶೆ, 3 ಚೈನು, 6 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ ಅಗೇನ್ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಬರೋವಂಥ ಆರ್ಚು. 6 ಚೈನ್ ಹಾಕಿ ಚೂರು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು 6 ಚೈನ್ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಸೊ ಅದೇ ಸಿಂಗಲ್ ಕ್ರೋಶೆಯಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ 6 ಚೈನ್ಗೆ 6 ಚೈನ್ ಆಯಿತು. ಮತ್ತು 3 ಚೈನ್ಗೆ ಬ್ಯಾಕ್ ಸೈಡಿಂದ 3 ಚೈನ್ ಇರೋ ಕಡೆ 3 ಚೈನೇ ಹಾಕಿ ಅಲ್ಲಿ 3 ಸಿಂಗಲ್ ಕ್ರೋಶೆ ಹಿಂದಗಡೆ ಹೋಲ್ ಗ್ಯಾಪ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ. ಇದನ್ನು ನಾವು 2 ಸ್ಟೆಪ್ ಥರನೂ ಮಾಡ್ಬೋದು, ಇಲ್ಲ ಸಿಂಗಲ್ ಸ್ಟೆಪ್ ಥರ ಕೂಡ ಮಾಡ್ಕೋಬೋದು. ಸೊ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಈ 6 ಚೈನ್ 2 ಸತಿ ಏನಿದೆ ಸೊ ಅಲ್ಲಿಗೆ ಡೈರೆಕ್ಟಾಗಿ ನೀಡಲ್ನ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. 1 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ 3 ಚೈನು, ಬ್ಯಾಕ್ ಸೈಡಿಂದ 3 ಚೈನು ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಅಲ್ಲಿಗೆ ನಾನು ಟ್ರಿಪಲ್ ಕ್ರೋಶೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 4 ಹಾಕೋತೀನಿ ಅಷ್ಟೇ, ಬರೀ 4 ಟ್ರಿಪಲ್ ಕ್ರೋಶೆನ ಇಲ್ಲಿ ಹಾಕ್ಕೊಳ್ಬೇಕು. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1, 2 ದಾರ 1 ಈ ಥರ 4 ಸತಿ ಕಂಬಗಳನ್ನ ಹಾಕ್ಕೊಳ್ಳೋಣ. ಯಾಕಂದರೆ 3 ಚೈನು ನಮಗೆ ಕೌಂಟ್ ಆಗುತ್ತೆ, ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕಾಗತ್ತೆ. 2 ಸತಿ 3 ಚೈನ್ ಹಾಕಿದ್ದೀವಿ. 1 3 ಚೈನ್ ಬೇಸ್ ಲೈನಿಗೆ ಹೋಗುತ್ತೆ, 1 3 ಚೈನು ಕಂಬ ಥರನೇ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ 4 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು 4 ಟ್ರಿಪಲ್ ಕ್ರೋಶೆ ಆಗ್ತಾಯಿಲ್ವ ಫ್ರೆಂಡ್ಸ್, ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಅಗೇನ್ ನೀಡಲ್ ಮೇಲೆ ದಾರ 2 ಸತಿ ಸುತ್ತಕೊಂಡು ಸೇಮ್ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಸೆಂಟ್ರಲ್ ಮಾತ್ರ ನಾನು 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಈ ರೀತಿ ಟ್ರಿಪಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿ 5 ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 5 ಟ್ರಿಪಲ್ ಕ್ರೋಶೆ ಒಟ್ಟು ಹಾರ ಹಾಕಬೇಕು, ಬೇಸ್ ಲೈನ್ ಸೇರಿಸಿ. ಬೇಸ್ ಲೈನ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಇಲ್ಲಿ 5 ಟ್ರಿಪಲ್ ಕ್ರೋಶೆ ಪ್ಲಸ್ 1 ಡಬಲ್ ಕ್ರೋಶೆ ಹಾಕೋತೀನಿ. ಇನ್ ಕೇಸ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು 6ನೇ ಕಂಬನ ಆ ಟ್ರಿಪಲ್ ಕ್ರೋಶೆನೇ ಹಾಕೋಬೋದು. ಅದು ನಾವು ಬೇಸಲ್ಲಿರೋ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಬೇಸಲ್ಲಿ, ಸೊ ಅದಕ್ಕೆ ಹಾಕೋತೀವಿ. ಇಲ್ಲಿ 5 ಹಾಕ್ಕೊಂಡಿದ್ದೀನಿ ನೋಡಿ. 5 ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ ಬೇಸಲ್ಲಿರೋ ಸಿಂಗಲ್ ಕ್ರೋಶೆ ಬೇಸ್ಗೆ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ದ ಹಾಕಿ ದಾರ ಅಂತಂದು 2 ದಾರ 1 ಟೈಮ್,
2 ಥರ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇವನ್ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಸ್ವಲ್ಪ ಲೆಂತ್ ಕಡಿಮೆ ಮಾಡಿ ಮಾಡ್ಕೊಳ್ಳಿ. ಯಾಕಂದರೆ 3 ಚೈನ್ ಅಷ್ಟೇ ನಮಗೆ ಲೆಂತ್ ಬರಬೇಕು. ಅಷ್ಟು ಟ್ರಿಪಲ್ ಕ್ರೋಶೆ ಆದರೂ ನಡೆಯುತ್ತೆ, ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ. ಒಟ್ಟು ಲೆಫ್ಟು ರೈಟು 6 ಇರಬೇಕು. ಬೇಸ್ ಲೈನು ಸೇರಿಸಿ 6 ಕಂಬಗಳಿರಬೇಕು. ಸೊ 3 ಚೈನ್ಸು ನಾವು ಕೌಂಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿ 6 ಬರೋ ಥರ ನೀವು ನೋಡಿಕೊಂಡ್ರೆ ಆಯಿತು. ಇಲ್ಲಿ ಕೂಡ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 3 ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸೊ ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡ್ ನೆಸಸರಿ ಇಲ್ಲ ಅಂದರೆ ಫ್ರೆಂಡ್ಸ್ ಸ್ಕಿಪ್ ಮಾಡಿಬಿಡ್ಬೋದು. ಸೊ ಏನು ಹಾಕಲೇಬೇಕಂತ ಏನಿಲ್ಲ, ಇದು ಜಸ್ಟ್ ಒಂದು ಸ್ವಲ್ಪ ಬ್ರೈಡಲ್ ಲುಕ್ ಕೊಡಲಿ ಅಂದ್ಬಿಟ್ಟು ನಾನು ಬಿಗ್ ಬೀಡ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಅಗೇನ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ, 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ಆರ್ಚ್ಗೆ ಮತ್ತು ನಮಗೆ ಕುಚ್ಚಿಗೆ ಒಂದು ಚಿಕ್ಕ ಗ್ಯಾಪ್ ಬರಲಿ ಅಂತ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಸ್ ಅಷ್ಟೇ. ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಕಾಣಿಸ್ತಾ ಇದೆ ಆರ್ಚ್. ಇದು ಫಸ್ಟ್ ಸ್ಟೆಪ್ಪಲ್ಲಿ ಏನು ಅಷ್ಟು ಲುಕ್ ಕೊಡೋಲ್ಲ ನಿಮಗೆ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ತುಂಬ ಲುಕ್ ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಬೇಸ್ ಲೈನು. ಈವನ್ ಇದು ಒಂದೇ ಸ್ಟೆಪ್ಪಲ್ಲಿ ಬೇಡ ಅಂದರೆ ಫ್ರೆಂಡ್ಸ್ ಇನ್ನೂ ಫಿನಿಶಿಂಗ್ ಬೇಕು ನಮಗೆ ಇದೇ ಡಿಸೈನ್ ಅಂದರೆ 2 ಸ್ಟೆಪ್ಪಲ್ಲಿ ಮಾಡ್ಕೋಬೋದು. 2 ಸ್ಟೆಪ್ಪಲ್ಲಿ ಅಂದರೆ 1 ಸ್ಟೆಪ್ ಬೇಸ್ ಲೈನ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ ಆರ್ಚ್ ಹಾಕ್ಕೊಂಡು ಥರ್ಡ್ ಸ್ಟೆಪ್ ಅಗೇನ್ ಎಕ್ಸ್ಟ್ರಾ ಏನು ವರ್ಕ್ ಇದೆ ಅದನ್ನು ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಿ, ಬಟ್ ಮೇಜರ್ ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ ನಿಮಗೆ. ಬೀಡ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಇವಾಗ 6 ಚೈನ್ ಮಾಡಿಬಿಟ್ಟು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಳಗಡೆಗೆ. ಸೊ ಮತ್ತೆ 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಏನು ಹಾಕಿರ್ತೀವಲ್ಲ 6 ಚೈನ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಸಿಂಗಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. ಸೊ ಇವಾಗ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋಣ. ಮತ್ತು ಸೊ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 2 ದಾರ 1 ಆಲ್ರೆಡಿ 2 ಸತಿ 3 ಚೈನ್ ಬಂದಿರುತ್ತೆ ಈ ಕಡೆ ನಮಗೆ. ಸೊ ಒಂದು ಸತಿ 3 ಚೈನ್ ನಮಗೆ ಬೇಸ್ ಲೈನ್ಗೆ ಹೋಗುತ್ತೆ, 1 3 ಚೈನ್ನ ಕಂಬ ಥರನೇ ಕನ್ಸಿಡರ್ ಮಾಡಿಕೊಂಡು ರಿಮೈನಿಂಗ್ 4 ಟ್ರಿಪಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಸೊ ಒಟ್ಟು 5 ಕಂಬಗಳು ಅಂದ್ಕೋಬೇಕು. 5 ಕಂಬಗಳು 4 ಚೈನ್ ಮಾಡ್ಕೋತೀನಿ. 3 4 ಚೈನ್ ಮಾಡಿಕೊಂಡು ಮತ್ತು ಆ ಸೈಡು 5 ಟ್ರಿಪಲ್ ಕ್ರೋಶೆ 1 ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಹಾಕ್ಕೋತೀನಿ. ಸೊ ಈ ರೀತಿ ಫಸ್ಟ್ ಸ್ಟೆಪ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಮಗೆ ಅಲ್ಲಿ ಗ್ಯಾಪನ್ನು ಅಷ್ಟೇ ದೊಡ್ಡದಾಗೆ ಕಾಣಿಸ್ತಾ ಇದೆ. ಈ ವರ್ಕ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಹಾಕಿದ್ಮೇಲೆ ಇನ್ನೂ ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಂಡು 1 ಸಿಂಗಲ್ ಕ್ರೋಶೆ, 5 ಚೈನ್ ಇರೋ ಕಡೆ 5 ಚೈನೇ ಮಾಡ್ಕೊಳ್ಳೋಣ. ಅದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈ 2 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ 1 ಸಿಂಗಲ್ ಕ್ರೋಶೆ ಹಾಕಿದ್ರೂ ನಡೆಯುತ್ತೆ, ಇಲ್ಲ 2 ಟೈಮ್ಸ್ ಹಾಕೋಂಗಿರೋ 2 ಟೈಮ್ಸ್ ಹಾಕ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ನಾವು ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಒಂದೇ ಸಾಕಾಗ್ತಾಯಿತ್ತು ನಮಗೆ, ಒಂದೊಂದೇ ಸಾಕು, ಒಂದೇ ಮಾಡಿಕೊಂಡ್ರು ಕರೆಕ್ಟಾಗಿ ಬರುತ್ತೆ. ಅಲ್ಲಿಂದ 4 ಚೈನ್ 3 ಚೈನ್ ಇಡ್ಸಿದ್ರೆ 3 ಚೈನ್ ಫ್ರೆಂಡ್ಸ್, ಇಲ್ಲಾಂದರೆ 4 ಚೈನ್ ಇಡ್ಸಿದ್ರೆ 4 ಚೈನು. ಹೋಗ್ತಾ ನನಗೆ 4 ಚೈನೇ ಸರಿ ಹೋಗುತ್ತೆ ಅನಿಸ್ತು. ಸೊ 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬೀಡ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಇದೆ. ಫಸ್ಟ್ ಎರಡು ಸಿಂಗಲ್ ಕ್ರೋಶೆ ಸೆಂಟರಲ್ಲಿ, ಅಂದರೆ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ ಫ್ರೆಂಡ್ಸ್, ಫಸ್ಟ್ 2 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಒಂದೇ ಸಾಕು, ಒಂದೇ ಸತಿ ಸಿಂಗಲ್ ಕ್ರೋಶೆ ಹಾಕಿ ದಾರಾನ ಮೇಲೆ ಮಾಡ್ತೀನಿ. ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದೇ ಸತಿ ಸಿಂಗಲ್ ಕ್ರೋಶೆ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕಿ ಇವಾಗ ನೀವು ಈ ಕಡೆ ಕೌಂಟ್ ಮಾಡ್ಕೋಬೇಕು. 5 ಅಂದರೆ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ, 5 ಇರುತ್ತೆ. ಫಸ್ಟ್ ಒಂದು ನೋಡ್ಕೋಬೇಕು, ಯಾಕಂದರೆ 3 ಚೈನ್ ನಾವು ಬ್ಯಾಕ್ ಸೈಡಿಂದ ಟರ್ನ್ ಮಾಡ್ಬೇಕಾದ್ರೆ ಟ್ವಿಸ್ಟೆಡ್ ಕಾಣಿಸುತ್ತೆ, ನಮಗೆ ಅದು ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಕರೆಕ್ಟಾಗಿ 5 ಅಂದರೆ 5 ಕಂಬ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಬೇಸ್ ಲೈನ್ ಬಿಟ್ಟು 5 ಕಂಬ ಹಾಕಿದ್ದೀವಿ. ನಮಗೆ 5 ಹೋಲ್ ಗ್ಯಾಪ್ ಸಿಗುತ್ತೆ ಕಂಬಗಳ ಮೇಲೆ. ಅಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಆಗಿರುತ್ತೆ, ನೋಡ್ಕೊಂಡು ನೀವು ಅದಕ್ಕೂ ಕೂಡ ನೀವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ನೋಡಿ ಈ ಥರ ಎಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು 2 3 ಚೈನ್ ಸೆಂಟ್ರಲ್ಲಿ ನೆಕ್ಸ್ಟ್ ಒಂದು ಕಂಬ 3 ಚೈನ್ ಸೆಂಟ್ರಲ್ಲಿ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಕರೆಕ್ಟಾಗಿ ನಮಗೆ 5 ಬರೋಂಗೆ ಹಾಕ್ಕೋಬೇಕು. ಸೊ 3 ಆಯಿತು. ಬೀಡನ್ನ
ನೀಡಲ್ಗೆ ಇನ್ಸರ್ಟ್ ಮಾಡೋಣ. ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಬಿಟ್ಟು ಸೊ ಅಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋಣ. ಅಲ್ಲಿರೋ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಈ ರೀತಿ 5 ಇಡಿಸುತ್ತೆ ಬೀಡ್, ಪ್ರಾಪರಾಗಿ 5 ಇಡಿಸುತ್ತೆ. ಸೊ 5 ಆದಮೇಲೆ ಈ 4 ಚೈನ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಒಂದು ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲಿಂದ 2 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೇಮ್ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಒಂದು ಕಂಬ ಆಯಿತು. ಫಸ್ಟ್ 2 ಚೈನ್ ಮಾಡ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 3 ಚೈನ್ ಹಾಕಿ ಈ 2 ಚೈನು ಒಂದು ಕಂಬ ಇರುತ್ತಲ್ವ ಅದು ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಒಂದು ಪಿಕಾಟ್ ಆಗುತ್ತೆ. ಸೊ ಇಲ್ಲಿನ 4 ಚೈನ್ ಗ್ಯಾಪಲ್ಲಿ ಪಿಕಾಟ್ನ ವರ್ಕ್ ಮಾಡ್ತಾಯಿದ್ದೀವಿ. ಸೊ 5 ಪಿಕಾಟ್ಸ್ ಹಾಕೋತೀನಿ ಫ್ರೆಂಡ್ಸ್. ನೀವು 6 ಕೂಡ ಹಾಕೋಬೋದು 4 ಚೈನ್ ಗ್ಯಾಪಲ್ಲಿ. 5 ಅಥವಾ 6 ಅದು ನಮಗೆ ನೀಟಾಗಿ ಎಕ್ಸ್ಪ್ಯಾಂಡ್ ಆಗಿರ್ತಾರೆ ಯು ಶೇಪ್ ಥರ ಬರಬೇಕು. 5ರಿಂದ 6 ಪಿಕಾಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಫಸ್ಟು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್. ಸೊ ಒಂದು ಕಂಬ ಆಯ್ತಲ್ಲ ನಮಗೆ. ಒಂದು ಕಂಬ ಆಗಿದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಈ ರೀತಿ ಪಿಕಾಟ್ ರೆಡಿ ಆಗ್ತಾಯಿದೆ. ಅದನ್ನು 5 ಟೈಮ್ಸ್ ಅಥವಾ 6 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. 5 ಟೈಮ್ಸ್ ಅಥವಾ 6 ಟೈಮ್ಸ್ ಮಾಡಿಕೊಂಡು ಅಗೇನ್ 2 ಚೈನ್ ಹಾಕಿ ಎಂಡ್ ಮಾಡಬೇಕಾಗತ್ತೆ ನಾವು. 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್. ನಾನು ಟ್ರೈ ಮಾಡಿರೋದಷ್ಟೇ. ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ. ಸೊ ಆದರೂ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಟ್ರೈ ಮಾಡಿದ್ದಷ್ಟೇ. ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. 5 ಆಗಿದೆ ಅಲ್ವಾ. 5 ಆಗಿದ್ಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಬೇಕಂದರೆ ಇನ್ನೂ ಒಂದು ಇಡ್ಸಿದ್ರೆ ಇನ್ನೂ ಒಂದು ಹಾಕ್ಬೋದು ಫ್ರೆಂಡ್ಸ್ ಆರಾಮ್ಸಾಗೆ. ಸೊ ಒಂದು ಸ್ವಲ್ಪ ಬ್ರಾಡ್ ಬರುತ್ತೆ ನಿಮಗೆ ಅಷ್ಟೇ. 4 ಚೈನ್ಗೆ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಆ ಥ್ರೆಡ್ಡಿಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಡೈರೆಕ್ಟಾಗೆ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ 5 ಇರುತ್ತೆ ಕರೆಕ್ಟಾಗೆ. ಸೊ ಫಸ್ಟ್ ಒಂದು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದ 4 ಮಣಿಗಳನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈ ಸ್ಟೆಪ್ಪು ತುಂಬ ಈಸಿ ಫ್ರೆಂಡ್ಸ್. ಜಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಜಸ್ಟ್ ಬೀಡನ್ನ ಅಟ್ಯಾಚ್ ಮಾಡೋದಷ್ಟೇ. ಈ ರೀತಿ 5 ಬೀಡ್ಸ್, ಆ ಸೈಡ್ 5 ಬೀಡ್ಸು, ಈ ಸೈಡ್ 5 ಬೀಡ್ಸು, ಸೆಂಟ್ರಲ್ಲಿ 5 ಪಿಕಾಟ್ಸು ಈ ರೀತಿ ಹಾಕ್ಕೊಂಡು ಹೋಗಬೇಕು. ನಿಮಗೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಡಿಸೈನು. ಸೊ ಓವರಾಲ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಥರದ್ದು ನಾವು ಟ್ರಿಪಲ್ ಸ್ಟೆಪ್ಪಲ್ಲಿ, ಡಬಲ್ ಸ್ಟೆಪ್ಪಲ್ಲಿ ಬೀಡ್ಸ್ನ ಹಾಕಿ ಸೆಂಟ್ರಲ್ಲಿ ಕುಚ್ಚು ಮಾಡ್ತಾಯಿದ್ವಿ. ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಅದರ ಬದಲು ಕುಚ್ಚು ಬದಲು ಈ ಥರ ಪಿಕಾಟ್ಸ್ ಒಂದು ಚಿಕ್ಕ ಮಿನಿ ಆರ್ಚ್ ಬಂದು ನಾರ್ಮಲ್ ರೆಗ್ಯುಲರ್ ಪ್ಲೇಸಲ್ಲಿ ಕುಚ್ಚು ಬಂದರೂ ಚೆನ್ನಾಗಿರುತ್ತೆ. ಸೊ ನೋಡಿ, ಲಾಸ್ಟ್ 2 ಸಿಂಗಲ್ ಕ್ರೋಶೆ ಸೆಂಟರಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಲಾಸ್ಟ್ 2 ಸಿಂಗಲ್ ಕ್ರೋಶೆ ಸೆಂಟರ್ ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಸಾಕು. ಒಂದೇ ಸಿಂಗಲ್ ಕ್ರೋಶೆ ಸಾಕು ಫ್ರೆಂಡ್ಸ್. ಬೇಸಲ್ಲಿ ನಾನು 3 ಹಾಕ್ಸಿದ್ದೀನಿ. ಸೊ ಜಾಸ್ತಿ ಹಾಕಿದ್ರೆ ಕಂಜೆಸ್ಟ್ ಅನಿಸ್ಬಿಡುತ್ತೆ. ಅಂದರೆ ಬೀಡು ಓವರ್ಲ್ಯಾಪ್ ಆಗೋ ಚಾನ್ಸಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಪ್ರಾಪರಾಗಿದ್ದರೆ ಪ್ರಾಪರಾಗಿ ಹಾಗೆ ಇರಲಿ. ಇಲ್ಲ ಅಂದರೆ ನಿಮಗೆ ಇನ್ನೂ ಒಂದು ಸ್ಪೇಸ್ ಇದೆ, ಟೈಟ್ ಅನಿಸ್ತು ಈ ಬೀಡ್ ಕೆಳಗಡೆ ಅಂದರೆ ನೀವು ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು. ನೋಡಿ, ಈ ಥರ 4 ಚೈನ್ ಮಾಡಿಬಿಟ್ಟು ಈ ಬೀಡ್ ಕೆಳಗಡೆ ಆ ಗ್ರೀನ್ 4 ಚೈನ್ ಬರೋ ಥರ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡು 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಅಗೇನ್ 4 ಚೈನ್ ಮಾಡ್ಕೊಳ್ಳೋಣ. ಈ ಬೀಡು ಮತ್ತು ಆ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಕವರ್ ಆಗುತ್ತೆ. 4 ಚೈನ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫಸ್ಟ್ 2 ಇರುತ್ತಲ್ವ, ಆ 2 ಮಧ್ಯದಲ್ಲಿ ನಾನು ಒಂದು ಲಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಬೀಡೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆಗೆ ಅಷ್ಟು ಗ್ಯಾಪಿಗೆ ಬೀಡ್, ಸ್ಮಾಲ್ ಬೀಡ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ 3 ಸಿಂಗಲ್ ಕ್ರೋಶೆ ಹಾಕಿದೆ. ಬರೀ ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡಿ ನೋಡಿ, ಒಂದು ಬೀಡನ್ನ ಹಾಕಿ ಫಸ್ಟ್ ಹೋಲ್ ಗ್ಯಾಪ್ ಅಂದರೆ 3 ಚೈನ್ ಮಧ್ಯದಲ್ಲಿ ಸೊ ಪ್ಲೇಸ್ ಇರುತ್ತೆ ಮೇಲೆ
ಹೋಲ್ ಗ್ಯಾಪ್ ಥರ. ಸೊ ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಟ್ವಿಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು 3 ಚೈನು ಮತ್ತು ಕಂಬ ತುಂಬ ಕಂಜೆಸ್ಟ್ ಆಗಿರುತ್ತೆ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀವು ಈ ರೀತಿ ತೊಗೋಬೇಕು. ಎಕ್ಸ್ಪ್ಯಾಂಡ್ ಮಾಡಿ ಈ ರೀತಿ ತೊಗೋಬೇಕು. ಯಾಕಂದರೆ ನಾವು ಪ್ರಾಪರ್ ಕೌಂಟಿಂಗ್ಸ್ ಎಲ್ಲ ಹಾಕಿರ್ತೀವಿ, ಕರೆಕ್ಟಾಗಿ 5 ನಮ್ಗೆ ಇಡಿಸ್ಬೇಕಲ್ವ ಬೀಡೆಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಅಲ್ಲಿಂದ 5 ಬೀಡ್ ಆದಮೇಲೆ ಸೊ ಈ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ 2 ಚೈನ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್, ಈ 2 ಚೈನು ಮತ್ತು ಕಂಬದ ಸೆಂಟ್ರಲ್ ನೀಡಲ್ನ ಹಾಕಿದಾರಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ 5 ಪಿಕೋಟ್ಸ್ ಮಾಡಿಕೊಂಡು ಅಗೇನ್ 2 ಚೈನ್ ಮಾಡಿ ಅದೇ ಪ್ಲೇಸಲ್ಲಿ 4 ಚೈನ್ ಪ್ಲೇಸಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಸೇಮ್ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಮತ್ತು ಈ ಸೈಡು 5 ಬೀಡ್ಸ್ನ ಹಾಕಿ ಆ ದೊಡ್ಡ ಬೀಡಿಂದ 4 ಚೈನ್ ನೋಡಿ ಫ್ರೆಂಡ್ಸ್. ಜಸ್ಟ್ ಈ ಥರ ಮಾಡಿದ್ರೆ ಕುಚ್ಚು ಕಟ್ಟಿದ ಮೇಲೆಲ್ಲ ಅದು ಮೇಲೆ ಬರೋದಿಲ್ಲ, ನೀಟಾಗಿ ಕೆಳಗಡೆ ಹೋಗುತ್ತೆ. ಕುಚ್ಚು ಕಟ್ಟಬೇಕಾದ್ರೆ ಸ್ವಲ್ಪ ಹಿಂದೆ ಮಾಡಿದ್ರೆ ಸರಿ ಹೋಗುತ್ತೆ. ಈ ರೀತಿ ಕಾಣಿಸ್ತಾ ಇದೆ. ಓವರಾಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಇದ್ರೂ ಅಷ್ಟೇ ಸಕ್ಕತ್ತಾಗಿರುತ್ತೆ. ಇದರಲ್ಲಿ ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. 150 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಆರ್ಚ್ ಅಷ್ಟು ನಾನು ಚೂರು ಶಾರ್ಟ್ ಅಷ್ಟು ಮಾಡಿದ್ದೀನಿ. ಈ ಸೆಂಟರ್ ಹೋಲ್ ಗ್ಯಾಪ್ ಇದೆ ಅಲ್ವಾ, ಈ ಗ್ರೀನ್ ಆರ್ಚ್ ಮೇಲೆ, ಸೊ ಅಲ್ಲೂ ಕೂಡ ಒಂದು ನೀವು ಬಿಗ್ ಬೀಡನ್ನ ಇಡ್ಬೋದು. ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಬಟ್ ಸ್ಟಿಚ್ ಮಾಡಬೇಕಾಗತ್ತೆ. ಸ್ಟಿಕ್ ಮಾಡಿದ್ರೆ ಅದು ನಿಲ್ಲೋದಿಲ್ಲ ಫ್ರೆಂಡ್ಸ್, ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇಡೋದನ್ನ ಆ್ಯಕ್ಚುಲಿ ಮರ್ತೋದೆ. ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ಟಿದ ಮೇಲೆ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಅರೌಂಡ್ 700 ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Thank you.